ನೋಡ್ರಿ ನಾವು ಇವತ್ತು ಆರ್ಮಿ ಕ್ವಶನ್ ಪೇಪರ್ ಮ್ಯಾಥ್ಸನ್ನು ಸಾಲ್ವ್ ಮಾಡ್ತಾಯಿದ್ದೀವಿ. ಯಾವ ರೀತಿ ಕ್ವಶನ್ ಬರ್ತಾವೆ, ಯಾವ ರೀತಿ ಅನ್ನೋದು ಈಗ ಆಲ್ರೆಡಿ ನಮ್ಮ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಓನ್ಲಿ ಮ್ಯಾಥ್ಸ್ ಭಾಳ ಟಫ್ ಆಗ್ತಾಯಿದೆ ಅಂತ ಹುಡುಗರಿಗೆ ಅದನ್ನು ಬಿಡಿಸ್ತಾ ಹೋಗ್ತಾನೆ. ಇವಾಗ ನೀವು ಇಲ್ಲೇ ಈಗ 3ನೇ ಸೆಟ್ ಕ್ವಶನ್ ಪೇಪರನ್ನು ನೋಡ್ತಾ ಹೋಗ್ಬೇಕಾಗತ್ತೆ. ಇವಾಗ 31ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನೀವು ನೋಡ್ತಾ ಹೋಗ್ಬೇಕಾಗತ್ತೆ. ಈ 31ನೇ ಕ್ವಶನ್ ಯಾವುದೈತಂದ್ರೆ 3244 ಪ್ಲಸ್ 159.6 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 2956 ಆದರೆ ಎಕ್ಸ್ನ ಮೌಲ್ಯ ಕಂಡುಹಿಡಿಯಿರಿ ಅಂತಂದಾನೆ. ಏನು ಕೊಟ್ಟಾನ ಕ್ವಶನ್? 3244 ಪ್ಲಸ್ 159.6 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 2956 ಅಂತಂದಾನ. ಅವ ಏನು ಕೇಳಿದ ನಮಗೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿ ಅಂದಾನ. ಇವಾಗ ನಾವು ಇದನ್ನು ಎಕ್ಸ್ನ ಬೆಲೆ ಹೆಂಗೆ ಕಂಡುಹಿಡಿಬೇಕಪ್ಪ ಅಂತಂದಾಗ ಇಲ್ಲಿ ನೋಡ್ತಾ ಹೋಗ್ಬೇಕು. ನಾವು ಇಲ್ಲಿ ನೋಡ್ರಿ ಇದನ್ನು ಕೂಡಿಸೋಣ. 3244 ಪಾಯಿಂಟ್ ಇದ್ರೊಳಗೆ ಕೂಡಿಸ್ಬೇಕಾಗತ್ತೆ. ಈ 0.6 ಹಂಗೆ ಇಡಬೇಕಾಗತ್ತೆ. ಈ 9 ಕೂಡಿಸಿದಾಗ ಎಷ್ಟಾಗುತ್ತೆ? 9 ಅಂದಾಗ 13 ಆಗುತ್ತೆ. 1 ಇಲ್ಲಿ ಮ್ಯಾಗಿಡ್ನು, 3 ಇಲ್ಲಿ ಬರೀನು. ಅದೇ ರೀತಿಯಾಗಿ ಈ 5 4 ಕೂಡಿಸಿದಾಗ 9 ಆಗುತ್ತೆ, 10 ಆಗುತ್ತೆ. ಇಲ್ಲಿ 0 ಇಡೋನು. ಅದೇ ರೀತಿಯಾಗಿ 1 2 ಕೂಡಿಸಿದಾಗ ಈ 1 ಇದು 2 ಕೂಡಿಸಿದಾಗ 3 ಆಗುತ್ತೆ. ಇದೊಂದು 4. ಅದೇ ರೀತಿಯಾಗಿ 3 ಆ್ಯಸ್ ಇಟ್ ಈಸ್ ಇಡೋಣ. ಮೈನಸ್ ಎಕ್ಸ್ ಹಂಗೆ ಇಡೋಣ ಇಲ್ಲಿದು. ಇವಾಗ ಈಸ್ ಈಕ್ವಲ್ ಟು ದಾಟಿ ಈಚೆ ಕಡೆ 2956 ಐತೆ ನೋಡಿರಿ. 2956 ಐತಲ್ಲ, ಇದನ್ನು ಆ್ಯಸ್ ಇಟ್ ಈಸ್ ಹಂಗೆ ಬರೀಬೇಕು. ಇವಾಗ ನೋಡಿರಿ ಎಕ್ಸ್ ಮೈನಸ್ ಎಕ್ಸ್ ಐತಿ, ಈ ಕಡೆ ಬಂದರೆ ಪ್ಲಸ್ ಎಕ್ಸ್ ಆಗುತ್ತೆ. ಇದು ಪ್ಲಸ್ ಐತಿ, ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಇವಾಗ ನೋಡ್ಬೇಕು 3403.6 ಮೈನಸ್ 2956 ಈಸ್ ಈಕ್ವಲ್ ಟು ಎಕ್ಸ್. ಈ ಕಡೆ ಮೈನಸ್ ಇತ್ತು, ಈ ಕಡೆ ಪ್ಲಸ್ ಆಯಿತು. ಇವಾಗ ಇದನ್ನು ನಾವು ಲೆಕ್ಕ ಮಾಡ್ತಾ ಹೋಗ್ಬೇಕಾಗತ್ತೆ. ಎಷ್ಟು ಬರ್ತೈತೆ ಆನ್ಸರ್ ತಂದಾಗ ಇಲ್ಲಿ ನೋಡಬೇಕು. ಇಲ್ಲಿ ನೋಡ್ರಿ 3403.6 ಇಲ್ಲಿ 2956.0. ಇವಾಗ ನಾವು ಇದನ್ನು ಮೈನಸ್ ಮಾಡ್ಕೋಬೇಕು. ಈ 6 ಹಂಗೆ ಇಡೋಣ. ಈ 3 6 ಯಾಕೆ ಬರೋದಿಲ್ಲ? ಅವಾಗ 13 6 ಕಳೆದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 7 ಐತೆ. ಇಲ್ಲಿ 1 ಆಯಿತು. ಈ 6 10 6 ಕದೀನು. 10 6 ಕಳೆದ್ರೆ 4 ಈಗ ಆಯಿತು. 14 10 ಕಳೆದ್ರೆ ಎಷ್ಟು ಐತೆ? 4 ಐತೆ. ಇವಾಗ ನೋಡ್ಬೇಕು ನೀವು 3 ಕಳೆದ್ರೆ 0. 447. ಈ 447 ಅನ್ನೋದು ಆಪ್ಷನ್ದಾಗ ನೋಡಬೇಕಾಗುತ್ತೆ ನೀವು. 447.6 ಆಪ್ಷನ್ 2 447.6 ಆನ್ಸರ್ ಕರೆಕ್ಟ್ ಆಗುತ್ತೆ. ನೀವು ಅದೇ ರೀತಿಯಾಗಿ ಮುಂದಿನ ಕ್ವಶನ್ ನೋಡ್ತಾ ಹೋಗೋಣ. ಎಷ್ಟನೇ ಕ್ವಶನಪ್ಪ ಅಂದಾಗ 32ನೇ ಕ್ವಶನ್. ಈ 32ನೇ ಕ್ವಶನ್ ಏನೈತಪ್ಪ ಅಂದಾಗ ಇಲ್ಲಿ ನೀವು ನೋಡಬೇಕು 70, 35 ಮತ್ತು 70ರ ಮಹತ್ತಮ ಸಾಮಾನ್ಯ ಅಪವರ್ತಕ HCF ಕಂಡುಹಿಡಿ ಅಂದಾನ. ಯಾವ್ಯಾವುದು? 70, 35 ಮತ್ತು 77ರ ಮಹತ್ತಮ ಸಾಮಾನ್ಯ ಅಪವರ್ತಕ ಕಂಡುಹಿಡಿ ಅಂದಾನ. ಇವಾಗ ನಾವು ಇದನ್ನು ಲೆಕ್ಕ ನೋಡ್ತಾ ಹೋಗ್ಬೇಕಾಗತ್ತೆ. ಯಾವ ರೀತಿ ಅನ್ನೋದಾಗ ಇವು ಎಲ್ಲ ಯಾವ ಮಗ್ಯಾಗ ಕಾಮನ್ ಆಗಿ ಐತಂದ್ರೆ 7 ಮಗ್ಯ. 7 10 70, 7 5 35, 7 1 7 1. ಇವಾಗ ನಾವು ಈಗ ಮತ್ತು ಇವು ಯಾವುವು ಬೇರೆ ಯಾವುದೇ ಮಗ್ಯಾಗ ಹೋಗೋದಿಲ್ಲ. ಇದು ನೋಡ್ರಿ 10, 5, 11 ಯಾವ ಮಗ್ಯಾಗೂ ಇಲ್ಲ. ಒಂದೇ ಅಂಕಿ ಮಗ್ಯಾಗ ಯಾವುದೂ ಇಲ್ಲ. ಅವಾಗ ನಮಗೆ HCF ಏನಾಗುತ್ತಪ್ಪ ಅಂದ್ರೆ 7 ಆಗುತ್ತೆ ನೋಡ್ರಿ. HCF 7 ಆಗುತ್ತೆ. ಅದೇ ರೀತಿಯಾಗಿ ನಾವು ಇಲ್ಲಿ ನೆಕ್ಸ್ಟ್ ಕ್ವಶನನ್ನು ನೋಡ್ತಾ ಹೋಗಬೇಕಾಗುತ್ತೆ.
ಇವಾಗ ನೆಕ್ಸ್ಟ್ ಕ್ವಶನ್ ಏನೈತಿ 33ನೇ ಕ್ವಶನ್ ನೋಡ್ರಿ. 33ನೇ ಕ್ವಶನ್ ಇಲ್ಲಿ ನೋಡ್ಬೇಕಾಗತ್ತೆ ನೀವು. 33ನೇ ಕ್ವಶನ್ 1/2 ಇಂಟು 14 ಇಂಟು 2/7 ಪ್ಲಸ್ 9/4 ಮೈನಸ್ 2/8 ಐತಿ. ಇದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದು ನೋಡ್ಬೇಕಾಗತ್ತೆ. ಇಲ್ಲಿ ನೀವು ಏನು ಕೊಟ್ಟಿದ್ದಾನಪ್ಪ, 33ನೇ ಕ್ವಶನ್ 1/2 ಇಂಟು 14 ಇಂಟು 2/7 ಪ್ಲಸ್ 9/4 ಮೈನಸ್ 2/8 ಈಸ್ ಈಕ್ವಲ್ ಟು ಎಷ್ಟು ಅಂತಂದು ಕೇಳಿದ ನಾವು. ಇವಾಗ ನಾವು ಇದನ್ನು ಯಾವ ರೀತಿಯಾಗಿ ಮಾಡ್ಬೇಕು ನೋಡಪ್ಪ. ಈ ಕಡೆ ಎಲ್ಲ ಇಂಟು ಇವನು ಯಾವ ಬೇಕಾದ್ರೆ ಕಟ್ತು ಹೋಗುತ್ತೆ. ಇದು 2 ಒಂದಲೇ, ಇದು 2 ಒಂದಲೇ ಹೋಗುತ್ತೆ. ಇದು 7 ಒಂದಲೇ, 7 2ಲೇ ಹೋಗುತ್ತೆ. ಇವಾಗ ನೋಡಬೇಕು 1 ಇಂಟು 2 2, 2 ಇಂಟು 1 2. ಇವಾಗ ನೋಡಬೇಕು 2 ಪ್ಲಸ್ 9 ಡಿವೈಡೆಡ್ ಬೈ 4 ಮೈನಸ್ 2 ಡಿವೈಡೆಡ್ ಬೈ 8. ಇವಾಗ ಈಕ್ವಲ್ ಟು, ಇವಾಗ ನೋಡ್ರಿ ನೀವು ಹೆಂಗೆ ಮಾಡಬೇಕಪ್ಪ ಅಂದಾಗ, ಇವಾಗ ನಾವು ಸಾಮಾನ್ಯವಾಗಿ ಇಲ್ಲಿ ಬಡ್ಯಾಗಿಂದ LCM ತಗೋಬೇಕು. ಇವಾಗ ಈ ಥರದ 3 ಸಂಕೇತ ಇಲ್ಲಿ ಏನೂ ಇಲ್ಲಾಂದ್ರೆ 1 ಇರುತ್ತೆ, ಏನೂ ಇಲ್ಲಾಂದ್ರೆ 1 ಇರುತ್ತೆ. ಇವಾಗ ನೋಡ್ಬೇಕು ನೀವು ಯಾವ ಮಗ್ಯಾಗದವಪ್ಪ ಅಂದಾಗ 3 ಎಲ್ಲ 8 ಕೆಳಗಡೆ ಇಟ್ಕೊಂಡು, ಇವಾಗ ಇಲ್ಲಿ 1 8ಲೇ, ಇವಾಗ ಇಲ್ಲಿ 2ಲೇ, ಇವಾಗ ಇಲ್ಲಿ 1ಲೇ, 2 8ಲೇ 16 ಪ್ಲಸ್ 9 2ಲೇ 18 ಮೈನಸ್ ಇಲ್ಲಿ ಮೈನಸ್ ಏನೈತಿ 2 1ಲೇ 2. ಇವಾಗ ನೀವು ನೋಡ್ಬೇಕು ಎಷ್ಟಾಗತ್ತಕ್ಕೂ ಆನ್ಸರ. ಈ 18ರಾಗ 2 ಹೋದ್ರೆ 16, 16 16 32 ಡಿವೈಡೆಡ್ ಬೈ 8. 8ನ ಮಗ್ಯಾಗ 32 ಐತಿ. 8 1 8, 8 2 16, 8 3 24, 8 4ಲೇ 32, 8 1ಲೇ 8 4ಲೇ. ನಮ್ದು ಆನ್ಸರ್ 4 ಬಂತು ನೋಡ್ರಿ. ಈಗ 4 ಆಪ್ಷನ್ ಎ ಅಥವಾ 1 ಐತಲ್ಲ, ಆಪ್ಷನ್ 1 4 ಇದು ಕರೆಕ್ಟ್ ಆನ್ಸರ್ ನಿಮಗೆ ಸಿಗುತ್ತೆ. ಅದೇ ರೀತಿಯಾಗಿ ಮುಂದಿನ ಕ್ವಶನ್ ನೀವು ನೋಡ್ತಾ ಹೋಗ್ಬೇಕಾಗತ್ತೆ. ಯಾವುದಪ್ಪ ಅಂದಾಗ ಮೊದಲ 5 ಪೂರ್ಣ 34ನೇ ಕ್ವಶನ್ ಏನು ಕೊಟ್ಟಿದ್ದಾನ, ಮೊದಲ 5 ಪೂರ್ಣ ವರ್ಗ ನೈಸರ್ಗಿಕ ಸಂಖ್ಯೆಗಳ ಸರಾಸರಿ ಕಂಡುಹಿಡಿ ಅಂದಾನ. ಮೊದಲ 5 ಪೂರ್ಣ ವರ್ಗ ನೈಸರ್ಗಿಕ ಸಂಖ್ಯೆಗಳ ಸರಾಸರಿ. ಮೊದಲ 5 ನೈಸರ್ಗಿಕ ಸರಾಸರಿ ಸಂಖ್ಯೆ. ಈ 34ನೇ ಕ್ವಶನ್ ನೋಡ್ಬೇಕಾಗತ್ತಾ ನೀವು. ಇಲ್ಲಿ 34ನೇ ಕ್ವಶನ್ದಾಗ ಏನು ಕೇಳಿದಾನ, ಮೊದಲ 5 ನೈಸರ್ಗಿಕ ಸಂಖ್ಯೆಗಳು. ಮೊದಲ 5 ನೈಸರ್ಗಿಕ ಸಂಖ್ಯೆಗಳು 1 2 3 4 5 ನೈಸರ್ಗಿಕ ಸರಾಸರಿ ಸಂಖ್ಯೆಗಳು ಹಾಕವು. ಇವ್ದು ಏನು ಕೇಳಿದಾನ, ಮೊದಲ 5 ನೈಸರ್ಗಿಕ ಸರಾಸರಿ ಸಂಖ್ಯೆಗಳ ಮೊತ್ತ ಕೇಳಿದಾನ. ಸರಾಸರಿ ಕೇಳಿದಾನ, ಏನ ಪೂರ್ಣ ವರ್ಗ ಸಂಖ್ಯೆ ಅಂತ ಕೇಳಿದಾನ. ಇವು ಯಾವ ವರ್ಗ ಸಂಖ್ಯೆಗಳಲ್ಲಿವು ನೈಸರ್ಗಿಕ ಸಂಖ್ಯೆಗಳು. ಇವನ್ನ ವರ್ಗ ಸಂಖ್ಯೆಗಳಾಗಿ ಮಾಡ್ಕೋಬೇಕಾಗತ್ತೆ ನೋಡ್ರಿ. ವರ್ಗ ಸಂಖ್ಯೆ ಅಂದರೆ ಎಲ್ಲದ್ರ ಮ್ಯಾಗ ಸ್ಕ್ವೇರ್ ಬರುತ್ತೆ. ಇವಾಗ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್. ಈಗ ಈ 5 ಸ್ಕ್ವೇರ್ ಐತಲ್ಲ, ಇವನು ನೋಡ್ತಾ ಹೋಗ್ಬೇಕಾಗತ್ತೆ. 1 ಸ್ಕ್ವೇರ್ ಅಂದ್ರೆ 1 ಪ್ಲಸ್ 2 ಸ್ಕ್ವೇರ್ ಅಂದ್ರೆ 4 ಪ್ಲಸ್ 3 ಸ್ಕ್ವೇರ್ ಅಂದ್ರೆ 9. ಅದೇ ರೀತಿಯಾಗಿ 4 ಸ್ಕ್ವೇರ್ ಅಂದ್ರೆ 16, 5 ಸ್ಕ್ವೇರ್ ಅಂದ್ರೆ 25. ಇವಾಗ ನೀವು ನೋಡ್ತಾ ಹೋಗ್ಬೇಕಾಗತ್ತೆ. ಇವನು ಎಲ್ಲ ಕೂಡಿಸ್ಬೇಕು. ನೀವು ಎಲ್ಲ ಕೂಡಿಸಿದಾಗ ಎಷ್ಟಾಗುತ್ತಪ್ಪ ಅಂದಾಗ ಇಲ್ಲಿ 55. ಇವನ್ನೆಲ್ಲ ಕೂಡಿಸ್ರಿ 55 ಆಯ್ತು. ಇವಾಗ ಸರಾಸರಿ ಕಂಡುಹಿಡಿ ಅಂದಾನೆ. ಎಷ್ಟು ಸಂಖ್ಯೆ ಅದಾವೆ? 5 ಸಂಖ್ಯೆ. 5ರಿಂದ ಭಾಗಾಕಾರ ಮಾಡಿಬಿಡೋದು ಸರಾಸರಿ. 5 1ಲೇ 5 1ಲೇ 5 1ಲೇ. ಇವಾಗ ನಮ್ಗೆ ಆನ್ಸರ್ ಎಷ್ಟು ಬಂತು? 11 ಬಂತು. ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗುತ್ತೆ. ಅದೇ ರೀತಿಯಾಗಿ ನೀವು 34ನೇ ಕ್ವಶನನ್ನು ಇವಾಗ ನಾವು ನೋಡಬೇಕು. 35ನೇ ಕ್ವಶನ್ ಏನಾಯ್ತಪ್ಪ ಅಂದ್ರೆ
ಒಂದು ಕುಟುಂಬದಲ್ಲಿ 6 ಸದಸ್ಯರಿದ್ದಾರೆ. ಅವರಲ್ಲಿ 5 ಸದಸ್ಯರ ತೂಕ 72 kg, 68.6 kg, 48.4 kg ಮತ್ತು 33 kg ಮತ್ತು ಅದೇ ರೀತಿಯಾಗಿ 49 kg ಕೊಟ್ಟಾನ. ಸದಸ್ಯರ ಸರಾಸರಿ ತೂಕ 50 kg ಆಗಿದೆ. 6ನೇ ಸದಸ್ಯನ ತೂಕ ಎಷ್ಟಂತಂದು ಕೇಳಿದಾನ. ಇವಾಗ ಅವ 5 ಸಂಖ್ಯೆಗಳನ್ನು ಕೊಟ್ಟಿದ್ದಾನೆ. ಅವು ಯಾವ್ಯಾವ ತಂದು ನೋಡ್ತಾ ಹೋಗ್ಬೇಕಾಗತ್ತೆ. 72 kg ಮತ್ತು ಪ್ಲಸ್ 68.6 kg ಇಂಟು 48.4 kg ಇಂಟು 33 kg ಅದೇ ರೀತಿಯಾಗಿ 49 kg. ಇವನ್ನೆಲ್ಲ ಕೂಡಿಸಿದಾಗ 271 ಬತ್ತ. ಇವಾಗ ಅವ ಏನು ಕೊಟ್ಟಾನ, ಸರಾಸರಿ ತೂಕ ಕೊಟ್ಟಾನ. 5 ಜನದ ಸರಾಸರಿ ತೂಕ ಎಷ್ಟು ಕೊಟ್ಟಿದ್ದಾನ, 50 ಕೊಟ್ಟಾನ. ಇಂಟು 6 ಜನ ಮಾಡಿದಾಗ ಎಷ್ಟು ಬರುತ್ತೆ, ನಮಗೆ 300 ಬರುತ್ತೆ. ಈ 300ರಲ್ಲಿ ಬಂದಂಥ 5 ಜನದ ಸರಾಸರಿ ತೂಕ ಮೈನಸ್ 271. ಇವಾಗ 229 ನಮ್ಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಆಪ್ಷನ್ 4 ಐತಲ್ಲ, 29 ಐತೆ ನೋಡ್ರಿ, ಆಪ್ಷನ್ 4. ಅದೇ ರೀತಿಯಾಗಿ 36ನೇ ಕ್ವಶನನ್ನು ನಾವು ನೋಡ್ತಾ ಹೋಗ್ಬೇಕಾಗತ್ತೆ. 36ನೇ ಕ್ವಶನ್ ಏನೈತಪ್ಪ ಅಂದಾಗ, ರಮೇಶ್ ಒಂದು ಪುಸ್ತಕ 36% ಪುಟಗಳನ್ನು ಈಗಾಗಲೇ ಓದಿದ್ದಾನೆ. ಪುಸ್ತಕದಲ್ಲಿ ಒಟ್ಟು 350 ಪುಟಗಳಿದ್ದಾವೆ. ರಮೇಶ್ ಎಷ್ಟು ಪುಟಗಳನ್ನು ಓದಿದ್ದಾನೆ? ಅವ ಎಷ್ಟು ಹೆಂಗೆ ಲೆಕ್ಕ ಐತಿ ನೋಡ್ರಿ, ಈಸಿ ಐತಿ. 36% ಬುಕ್ಕ ಓದಿದ್ದಾನೆ ಅವನ. ಆ ಬುಕ್ಕದಲ್ಲಿ ಟೋಟಲ್ 350 ಪುಟಗಳಿದ್ದಾವೆ. ರಮೇಶ್ ಎಷ್ಟು ಪುಟಗಳನ್ನು ಓದ್ಯಾನಂತಂದ. ಈ 36% ಅಂದ್ರೆ 36 ಡಿವೈಡೆಡ್ ಬೈ 100 ಇಂಟು 350 ಪುಟಗಳು. ಇದು 0 ಈ 0 ಆಯ್ತು. 5 2 5 7 2 1 2 18 18 7 ಎಷ್ಟಾಗುತ್ತೆ, 126 ಆಗುತ್ತೆ. 18 7 126 ನೀವು ನೋಡಬೇಕು. ಆಪ್ಷನ್ ನಮಗೆ 3 ಕರೆಕ್ಟ್ ಆನ್ಸರ್ ಸಿಗುತ್ತೆ. ನಾವಿಲ್ಲಿ ನೋಡ್ತಾ ಹೋಗಬೇಕು. 37ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಏನೈತಪ್ಪ ಅಂದಾಗ 37ನೇ ಕ್ವಶನ್ ಏನು ಕೊಟ್ಟಾನು, 12,800 ಅನ್ನು ABC ನಡುವೆ 2:3:3 ಆಗಿ ಅನುಪಾತದಲ್ಲಿ ಹಂಚಿದಾನ. ಆವಾಗ ಬಿಯ ಪಾಲು ಎಷ್ಟೈತೆ ಅಂತ ಕೇಳಿದಾನ. ಇವಾಗ ನೋಡ್ಬೇಕು ನಾವು, ಇವು 3 ಕೂಡಿಸಿದಾಗ 8 ಬರುತ್ತೆ. ಇವಾಗ ನೋಡ್ರಿ ನಾವು ಕಡ್ತಾ ಹೊಡಿಬೇಕಾಗತ್ತೆ, ಭಾಗಾಕಾರ ಮಾಡ್ಬೇಕು. 8 ಇದಕ್ಕೆ 8 ಭಾಗಾಕಾರ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ, 8. ಇಲ್ಲಿ ನೋಡ್ರಿ 8 1 8 8 ಆಯ್ತು. 8 ಹಂಗೆ ಇಟ್ಕೊಂಡು 4 ಹೋಯ್ತು. 4 ಕೆಳಗಡೆ ಬಂದಾಗ 8 6 48 ನೋಡ್ರಿ 0 0 ಇವೆರಡು 0 ಇಲ್ಲಿ ಮ್ಯಾಗ ಇಟ್ಕೋಬೇಕಾಗತ್ತೆ. ಆನ್ಸರ್ ಎಷ್ಟು ಬರುತ್ತೆ, 1600 ನಮಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಈ 1600 ಬಂದೈತಲ್ಲ, ಇದಕ್ಕೆ ನಾವು ಬಿಯ ಪಾಲನ್ನು ಕಂಡುಹಿಡಿ ಅಂದಾನೆ. ಬಿಯ ಪಾಲು ಎಷ್ಟೈತಿ ಇಲ್ಲಿ ಅನುಪಾತದಾಗ 3 ಐತಿ. ಇಂಟು ಈ 1600 ಇಂಟು 3 ಮಾಡ್ಬೇಕು ನಾವು. ಈ 0 ಈ 0 6 3 18 3 1 3 ಇದೊಂದು 4 4800 ನಮ್ಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. 4800 ಆಪ್ಷನ್ 3 ಐತಲ್ಲ, 4800. ಎಷ್ಟನೇ ಕ್ವಶನ್, 37ನೇ ಕ್ವಶನ್ ಇದೆ. ಇನ್ನು ಅದೇ ರೀತಿಯಾಗಿ 38ನೇ ಕ್ವಶನನ್ನು ನಾವು ನೋಡ್ತಾ ಹೋಗ್ಬೇಕಾಗತ್ತೆ. 38ನೇ ಕ್ವಶನ್ ಏನೈತಿ, ಇಲ್ಲಿ 38ನೇ ಕ್ವಶನ್ ಹೆಂಗೆ ಕೊಟ್ಟಿದ್ದಾನೆ ಅಂದಾಗ, 3 ಸಂಖ್ಯೆಗಳ ಅನುಪಾತ ಏನು ಕೊಟ್ಟಾನ, 3:5 ಅನುಪಾತ 7 ಅನುಪಾತದಲ್ಲಿವೆ ಮತ್ತು ಅವುಗಳ ಮೊತ್ತ 2400. 3ರಲ್ಲಿ ಚಿಕ್ಕ ಸಂಖ್ಯೆಯ ಮೌಲ್ಯ ಎಷ್ಟಂತಂದು ಕೊಟ್ಟಾನ. ಈ 3 ಸಂಖ್ಯೆಗಳನ್ನು ಕೊಟ್ಟಾನ. 3 ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆಯ ಮೌಲ್ಯ ಎಷ್ಟಂತಂದು ಕೊಟ್ಟಿದ್ದಾನೆ ನೋಡ್ರಿ. ಈ ಚಿಕ್ಕ ಸಂಖ್ಯೆಯ ಮೌಲ್ಯವನ್ನು ನಾವು ಕಂಡುಹಿಡಿಬೇಕಾದಾಗ ಇವಾಗ ನೋಡ್ಬೇಕು ನಾವು ಅನುಪಾತಗಳನ್ನು ಬರ್ಕೊಂಡು ಇಲ್ಲಿ 3:5:7 ಕೊಟ್ಟಾನ. ಇವುಗಳ ಮೊತ್ತ ಎಷ್ಟು ಕೊಟ್ಟಿದ್ದಾನೆ, 2400 ಇವುಗಳ ಮೊತ್ತವನ್ನು ಕೊಟ್ಟಿದ್ದಾನೆ. ಇವಾಗ ಇವನ್ನೆಲ್ಲ ಕೂಡಿಸ್ಬೇಕಾಗತ್ತೆ. ನಾವು ಕೂಡಿಸಿದಾಗ ಎಷ್ಟು ಬರುತ್ತೆ ನೋಡ್ಬೇಕು ನಾವು.
7 5 12 12 ಪ್ಲಸ್ 3 15 ಈ 15 ಬರ್ತದೆ. ಈ 15 ಇದಕ್ಕೆ ಡಿವೈಡೆಡ್ ಬೈ ಮಾಡಬೇಕು. 2400 ಡಿವೈಡೆಡ್ ಬೈ 15. ಇವಾಗ ನಾವು ಯಾವ ರೀತಿಯಾಗಿ ಡಿವೈಡೆಡ್ ಬೈ ಮಾಡ್ಬೇಕು ಅನ್ನೋದು ನೋಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ಡೈರೆಕ್ಟಾಗಿ ಭಾಗಿಸಿಬಿಡೋಣ. 2400 15ರಿಂದ ಭಾಗಿಸಿಬಿಡ್ಬೇಕಾಗತ್ತೆ. ಇಲ್ಲಿ ನೋಡ್ಬೇಕು ನೀವು ಯಾವ ರೀತಿಯಾಗಿ 15 ಒಂದಲೇ ಇಲ್ಲಿ 4ರಾಗ 5 ಹೋಗಲ್ಲ, ಅದಕ್ಕಾಗಿ 14 ಮಾಡ್ಕೊಂಡು 14ರಾಗ 5 ಹೋದ್ರೆ 9 ಹೋಯ್ತು. 2 ಇದು 1 ಇದು 1 2 0 ಆಯ್ತು. ಇವಾಗ 1 0 ಕೆಳಗೆ ತೊಗೊಂಡು ನೋಡ್ರಿ 15 90 15 ನಮಗೆ ಯಾಕೆ 95 ಅನ್ನು ನೋಡ್ಬೇಕು ನಾವು. 15 1 15 15 2 30 15 3 45 15 4 60 15 5 75 15 6 90 15 6 90. ಇವಾಗ ನೋಡ್ರಿ ಇಲ್ಲಿ 160 ನಮಗೆ ಸಿಕ್ತು. ಈ 160 ಏನು ಆನ್ಸರ್ ಸಿಕ್ಕೈತಲ್ಲ, ಇದಕ್ಕೆ ನಮಗೆ ಏನು ಕೇಳಿದನವ ಅತಿ ಚಿಕ್ಕ ಸಂಖ್ಯೆ ಮೌಲ್ಯ ಕೇಳಿದಾನ. ಇದ್ರೊಳಗೆ ಅತಿ ಚಿಕ್ಕ ಸಂಖ್ಯೆ ಯಾವುದಪ್ಪ ಅಂದಾಗ ಇಲ್ಲಿ ನೋಡ್ರಿ ಅತಿ ಚಿಕ್ಕ ಸಂಖ್ಯೆ ಯಾವುದೈತಿ 3 ಐತಿ. ಇದು ಎಷ್ಟನೇ ಕ್ವಶನ್ 38ನೇ ಕ್ವಶನ್ದಾಗ ಅತಿ ಚಿಕ್ಕ ಸಂಖ್ಯೆ ಎಷ್ಟೈತಿ 3 ಐತಿ. ಈ 3 ಐತಲ್ಲ, ಈ 3ನ್ನ ಇದಕ್ಕೆ ಇಂಟು ಮಾಡಿಬಿಡ್ಬೇಕು. ಅತಿ ಚಿಕ್ಕ ಸಂಖ್ಯೆ ಮೌಲ್ಯ ಎಷ್ಟಂದ ಕೇಳಿದಾನ. ಇವಾಗ ಈ ನೋಡ್ರಿ 3ರಿಂದ ಭಾಗಾಕಾರ ಮಾಡೋಕ್ಕೋ 0 6 3 18 18 3 1 3 ಎಷ್ಟಾಗುತ್ತೆ 480 ನಮಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. 480 ಆಪ್ಷನ್ ಏದಾಗ ಐತಲ್ಲ 480 ನಮಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಅದೇ ರೀತಿಯಾಗಿ ಇನ್ನು 39ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ ಸರಳ ಬಡ್ಡಿ ಲೆಕ್ಕ ಕೊಟ್ಟಿದ್ದಾನೆ. ಈ 39ನೇ ಕ್ವಶನ್ ನೋಡ್ಬೇಕು ನಾವು. ಇವಾಗ ನಮಗೆ 7500ರ ಮೇಲೆ 2.5% ವಾರ್ಷಿಕ ದರದಲ್ಲಿ 4 ವರ್ಷಗಳಿಗೆ ಸರಳ ಬಡ್ಡಿ ಎಷ್ಟಾಕೈತೆ ಅಂತ ಕೊಟ್ಟಿದ್ದಾನೆ. ಏನಪ್ಪ ಸರಳ ಬಡ್ಡಿ ಸೂತ್ರ ಏನೈತಿ PTR/100. ಇದು ಸರಳ ಬಡ್ಡಿ ಸೂತ್ರ ಐತಿ. ಈ ಸೂತ್ರವನ್ನು ನಾವು ಡೈರೆಕ್ಟಾಗಿ ಹಚ್ಚಬೇಕಾಗತ್ತೆ. ಇವಾಗ ನೋಡಬೇಕು ಪಿ ಅಂದರೆ ಎಷ್ಟು ಕೊಟ್ಟಾನ 7500 ಪಿ ಅಂತ ಕೊಟ್ಟಾನ. ಅದೇ ರೀತಿಯಾಗಿ ಟೈಮ್ ಎಷ್ಟು ಕೊಟ್ಟಾನ 4 ವರ್ಷ ಕೊಟ್ಟಾನ. ನೋಡ್ರಿ ಟೈಮ್ 4 ವರ್ಷ. ಅದೇ ರೀತಿಯಾಗಿ 8% ಅಂದಾಗ 2.5% ಬಡ್ಡಿ ದರ ಕೊಟ್ಟಾನ. ಇವಾಗ ಕೆಳಗೆ 100 ನೂರು ಇದು 0 ಹೋಯ್ತು. ಇವಾಗ ನಾವು ನೋಡಬೇಕು 75 × 4 × 2.5. ಇವಾಗ ನಮಗೆ ಎಷ್ಟು ಬರುತ್ತಪ್ಪ ಅಂದಾಗ 750 ಬರುತ್ತೆ. ಇವನ್ನೆಲ್ಲ ಇಂಟು ಮಾಡಿದಾಗ 750 ಕರೆಕ್ಟ್ ಆನ್ಸರ್ ನಮಗೆ ಬರುತ್ತೆ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ ನೋಡ್ರಿ 39ನೇದು. ಅದೇ ರೀತಿಯಾಗಿ 40ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ 40ನೇ ಕ್ವಶನ್ ಏನೈತಪ್ಪ ಅಂದ್ರೆ ಒಂದು ಬಸ್ 35 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ 70 ಕಿಲೋಮೀಟರ್ ಮತ್ತು 40 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ 120 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. ಸಂಪೂರ್ಣ ಪ್ರಯಾಣದ ಸರಾಸರಿ ವೇಗ ಕೇಳಿದನು. ಸಂಪೂರ್ಣ ಸರಾಸರಿ ವೇಗ ಕೇಳಿದನು. ಇವಾಗ ನಾವು ಇಲ್ಲಿ ಲೆಕ್ಕವನ್ನು ಮಾಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ನೀವು ನೋಡಬೇಕು ಯಾವ ರೀತಿಯಾಗಿ ಲೆಕ್ಕವನ್ನು ಮಾಡೋದು ಅನ್ನೋದು ಒಂದು ಸ್ವಲ್ಪ ನೋಡ್ತಾ ಹೋಗೋಣ. ನಾವು ಇಲ್ಲಿ ಮೊದಲ ಹಂತದಾಗ ಏನು ಮಾಡ್ಕೋಬೇಕಂದ್ರೆ ಈ 70 ಕಿಲೋಮೀಟ್ರ್ ಮತ್ತು 30 ಕಿಲೋಮೀಟ್ರ್ ಐತಲ್ಲ ಇದನ್ನು ಡಿವೈಡೆಡ್ ಬೈ ಮಾಡ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಎರಡನೇ ಹಂತದಾಗ 120 ಕಿಲೋಮೀಟ್ರ್ ಡಿವೈಡೆಡ್ ಬೈ 40 ಕಿಲೋಮೀಟ್ರ್ ನಾವು ಇದನ್ನು ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಬೇಕು ನೀವು 70 ಕಿಲೋಮೀಟ್ರ್. ಇವಾಗ 70 ಕಿಲೋಮೀಟ್ರ್ ಹೆಂಗೆ ಚಲಿಸೈತಿ 35 ಕಿಲೋಮೀಟ್ರ್ ಪರ್ ಸ್ಪೀಡ್ದಾಗ ಚಲಿಸೈತಿ. ಅದೇ ರೀತಿಯಾಗಿ 120 ಕಿಲೋಮೀಟ್ರ್ ಹೆಂಗೆ ಚಲಿಸೈತಿ 40 ಕಿಲೋಮೀಟ್ರ್ ಪರ್ ಗಂಟೆ ಒಳಗೆ 120 ಕಿಲೋಮೀಟ್ರ್ ಚಲಿಸಿದಾನ. ಅದೇ ರೀತಿಯಾಗಿ 70 ಕಿಲೋಮೀಟ್ರನ್ನು 35 ಕಿಲೋಮೀಟ್ರ್ ಗಂಟೆ ಸ್ಪೀಡಲ್ಲಿ ಚಲಿಸಿದಾನ. ಇವಾಗ ನಾವು ಕಟ್ತಾ ಹೊಡಬೇಕು 35 1 35 2 41 43. ಇವಾಗ ನಾವು ಇದನ್ನು ಎರಡು ಕೂಡಿಸೋಣ ಎಷ್ಟಾಗುತ್ತೆ 5 ಆಗುತ್ತೆ.
ಇವಾಗ ನಮಗೆ ಏನು ಕೇಳಿದಾನವ ಸರಾಸರಿ ವೇಗ ಎಷ್ಟಂತಂದು ಕೇಳಿದಾನ. ಇವಾಗ ನಮ್ಗೆ ಸರಾಸರಿ ವೇಗವನ್ನು ಕಂಡು ಹಿಡ್ಕೋಬೇಕಾದಾಗ ನಾವಿಲ್ಲಿ ನೋಡಬೇಕು ಎಷ್ಟೈತಿ 70 + 120. 70 + 120 ಎಷ್ಟಾಗುತ್ತೆ 190 ಆಗುತ್ತೆ. /5 ಮಾಡ್ಕೊಂಡು 5. ಇವಾಗ ನೋಡ್ಬೇಕು ನಾವು ಇಲ್ಲಿ 190 ಭಾಗಾಕಾರ 5 ಮಾಡಿದಾಗ ನಮಗಿಲ್ಲಿ ಕರೆಕ್ಟ್ ಆನ್ಸರ್ ಸಿಗುತ್ತೆ 5. 5 1 5 5 2 10 5 3 15 5 3 15. ಇಲ್ಲಿ 15 ಬತ್ತಾ, ಇಲ್ಲಿ 4 ಇತ್ತ ನೋಡಬೇಕು. ಅದೇ ರೀತಿಯಾಗಿ ಇಲ್ಲಿ ಕಡಿಮೆ ಆಗುತ್ತೆ 0 ಆಗುತ್ತೆ. 5 8 5 8 40 ಆಗುತ್ತೆ ನೋಡ್ರಿ. ಶೇಷ 0 ಬಂತು. ನಮಗೆ ಸರಾಸರಿಯ ವೇಗ ಎಷ್ಟಾಗುತ್ತೆ 38 ಕಿಲೋಮೀಟ್ರ್ ಸರಾಸರಿ ವೇಗ ಆಗುತ್ತೆ. 40ನೇ ಕ್ವಶನ್ದ 38ನೇದ ಸರಾಸರಿ ವೇಗ 38 ಆಗುತ್ತೆ. ಅದೇ ರೀತಿಯಾಗಿ ಇನ್ನು 41ನೇ ಕ್ವಶನ್ ನೋಡಬೇಕಾಗುತ್ತೆ ನಾವು. 41ನೇ ಕ್ವಶನ್ ಭಾಳ ಈಸಿ ಐತಿ. ನಾವು ಇವಾಗ 41ನೇ ಕ್ವಶನ್ ನೋಡೋಣ. 41ನೇ ಕ್ವಶನ್ ಏನೈತಪ್ಪ ಅಂದಾಗ ನೋಡ್ಬೇಕು ನೀವು. 41ನೇ ಕ್ವಶನ್ x + y = 5 ಮತ್ತು xy 10 ಆದರೆ x² + y² ಮೌಲ್ಯ ಎಷ್ಟಂತಂದು ಕೊಟ್ಟಾನ ನೋಡ್ರಿ. x + y = 5 ಕೊಟ್ಟಾನ. ಅದೇ ರೀತಿಯಾಗಿ x × y = 10 ಕೊಟ್ಟಾನ. ಏನು ಕಂಡು ಹಿಡಿಯಂದಾನ x² + y² ಕಂಡು ಹಿಡಿಯಂದಾನ. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ನೀವು ಸಾಮಾನ್ಯವಾಗಿ ನಿಮಗೆ ಗೊತ್ತಿರ್ಬೋದು x + y = ಅಂದ್ರೆ ಇದೆ ಅಂದಂಗೆ ಇದಕ್ಕೂ ಸಂಬಂಧಪಡುತ್ತೆ ಸ್ಕ್ವೇರ್, ಇದಕ್ಕೂ ಸಂಬಂಧಪಡುತ್ತೆ. ನಾವು ಒಂದು ಸಮೀಕರಣವನ್ನು ನಮಗೆ ಗೊತ್ತಿರಬೇಕು. x² + y² + 2xy ನಮಗೆ ಈ ಸೂತ್ರ ಗೊತ್ತಿರಬೇಕು. ಇದು ಆ್ಯಸ್ ಇಟ್ ಈಸ್ ಹೆಂಗೈತಿ a + b² a² + b² + 2ab. ಈ ಕಾಮನ್ ಸೂತ್ರ ನಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಅದೇ ರೀತಿಯಾಗಿ ನಾವು ಇಲ್ಲಿ ನೋಡ್ರಿ x + y ಅಂದರೆ ಎಷ್ಟು ಕೊಟ್ಟಾನ, ಇಲ್ಲಿ 5 ಕೊಟ್ಟಿದ್ದಾನೆ. x + y ಅಂದರೆ 5 5 5 ಮ್ಯಾಕ್ಸ್ ಸ್ಕ್ವೇರ್ ಐತಿ, ಸ್ಕ್ವೇರ್ ಇಟ್ಕೊಂಡು x² + y² ಅಂದರೆ ನಮ್ಗೆ ಗೊತ್ತಿಲ್ಲ. ಅದೇ ರೀತಿಯಾಗಿ 2 ಕೊಟ್ಟಾನ. xy ಅಂದರೆ ಎಷ್ಟು ಕೊಟ್ಟಿದ್ದಾನೆ, ಇಲ್ಲಿ xy ಅಂದರೆ 10 ಕೊಟ್ಟಾನ ನೋಡಬೇಕು. xy ಅಂದರೆ 10 ಕೊಟ್ಟಾನ. ಅದೇ ರೀತಿಯಾಗಿ 5² ಅಂದರೆ 25 = x² + y² = 10 2 20 + 20. ಈ ಪ್ಲಸ್ 20 ಐತಲ್ಲ, ಈ ಕಡೆ ಬಂದರೆ ಮೈನಸ್ ಆಗುತ್ತೆ. 25 - 20 = x² + y². ಇವಾಗ ನಮಗೆ 25ರಾಗ 20 ಕಳೆದ್ರೆ ಎಷ್ಟು ಹೋಯ್ತು 5 ಹೋಯ್ತು. x² + y² ನಮಗೇನು ಎಷ್ಟು ಆಗುತ್ತೆ 5 ಸಿಗುತ್ತೆ ನೋಡ್ರಿ. ಆನ್ಸರ್ 5 ಆಗುತ್ತೆ. ಅದೇ ರೀತಿಯಾಗಿ ನಾವು ಇನ್ನು 42ನೇ ಕ್ವಶನನ್ನು ನೋಡ್ತಾ ಹೋಗ್ಬೇಕಾಗತ್ತೆ. 42ನೇ ಕ್ವಶನ್ ಭಾಳ ಈಸಿ ಐತಿ. ಯಾವ ರೀತಿಯಾಗಿ ಐತಂದಾಗ ನೋಡಬೇಕು. 42ನೇ ಕ್ವಶನ್ ಏನೈತಂದಾಗ ಕೆಳಗಿನ ಯಾವ ರೇಖೀಯ ಸಮೀಕರಣವು ಮೂಲ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ ಅಂತಂದಾನ. ಮೂಲ ಬಿಂದು ಅಂದಾಗ ಏನಾಗುತ್ತೆ, ಮೂಲ ಬಿಂದು ಅಂದಾಗ x = 0 ಇರುತ್ತೆ, y = 0 ಇರುತ್ತೆ. ಆವಾಗ ನಾವು ಇಲ್ಲಿ ಆಪ್ಷನ್ದಾಗ ನೋಡ್ಕೋತ ಹೋಗ್ಬೇಕಾಗತ್ತೆ. x = y ಇದು ನಮ್ಮದು ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಎ ನಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 43ನೇ ಕ್ವಶನ್ ನಾವು ನೋಡ್ತಾ ಹೋಗೋಣ. 43ನೇ ಕ್ವಶನು ಅಗದಿ ಭಾಳ ಸಿಂಪಲ್ ಈಸಿ ಐತಿ. ಯಾವ ರೀತಿ ಐತೆ ಅಂದಾಗ ನೋಡಬೇಕು. ಈ ಕೆಳಗಿನ ಯಾವ ಸಂದರ್ಭದಲ್ಲಿ ತ್ರಿಭುಜವು ರೂಪುಗೊಳ್ಳುತ್ತದೆ ಅಂತಂದು ಕೊಟ್ಟಿದ್ದಾನೆ. ಯಾವ ಸಂದರ್ಭದಲ್ಲಿ ನಮಗೆ ತ್ರಿಭುಜವು ರೂಪುಗೊಳ್ಳುತ್ತದೆ ಅಂತಂದು ನಾವು ನೋಡ್ತಾ ಹೋದಾಗ ಇಲ್ಲಿ ನೋಡಬೇಕು. ನಾವು ತ್ರಿಭುಜದ ಒಂದು ಸ್ವಲ್ಪ ಐಡಿಯಾ ಇರ್ಬೇಕು ನಮಗೆ. ನೋಡಿರಿ, ತ್ರಿಭುಜದ ಯಾವುದೇ ಎರಡು ಬದಿಯ ಉದ್ದದ ಮೊತ್ತವು ಯಾವಾಗಲೂ ಮೂರನೇ ಬದಿಯ ಉದ್ದಕ್ಕಿಂತ ಹೆಚ್ಚಿರಬೇಕು. ನೋಡಿರಿ, 2 a + b = ಇದು ದೊಡ್ಡ ಚಿಹ್ನೆ ಸಿ ಇರಬೇಕು. ನೋಡಿರಿ,
ನಾವೊಂದು ತ್ರಿಭುಜ ಐತಿ, ತ್ರಿಭುಜ ಇದು ಎ ಬಿ. ಈ ಎ ಬಿ ಕೂಡಿಸಿದಾಗ ಈ ಸಿ ಕಿತ್ರ ಜಾಸ್ತಿ ಇರಬೇಕು ನಮಗೆ ಯಾವತ್ತಿದ್ರು. ಎ ಬಿ ಕೂಡಿಸಿದಾಗ ಸಿ ಕಿತ್ರ, ಅಥವಾ ಎ ಸಿ ಕೂಡಿಸಿದಾಗ ಇದಕ್ಕಿತ್ರ ಎ ಸಿ ಜಾಸ್ತಿ ಇರಬೇಕು, ಬಿ ಕಡಿಮೆ ಇರಬೇಕು. ಅಕಸ್ಮಾತ್ ಬಿ ಮತ್ತು ಸಿ ಕೂಡಿಸಿದಾಗ ಎ ಕಡಿಮೆ ಇರಬೇಕು, ಇವು ಜಾಸ್ತಿ ಇರಬೇಕು. ಯಾವ ಕೂಡಿಸಿರ್ತಲೋ ಅವು ಜಾಸ್ತಿ ಇರಬೇಕು. ಅದೇ ರೀತಿಯಾಗಿ ನೀವು ಇಲ್ಲಿ ಆಪ್ಷನ್ 2 ಅನ್ನು ನೋಡ್ತಾ ಹೋಗಬೇಕು. ಆಪ್ಷನ್ 2ದಾಗ ಏನು ಕೊಟ್ಟಾನ, 3.5 ಪ್ಲಸ್ 4.5 ಮತ್ತು ಅದೇ ರೀತಿಯಾಗಿ 6 ಕೊಟ್ಟಾನ. ಇವನ್ನ ಎರಡು ಕೂಡಿಸ್ರಿ ಎಷ್ಟಾಗುತ್ತೆ, 8 ಆಗುತ್ತೆ. 8 ಗ್ರೇಟರ್ ದೆನ್ 6 ಅಂದಾಗ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ನೋಡ್ಬೇಕು ನೀವು, ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಇವು ಎರಡು ದೊಡ್ಡದಾವ, ಎ ಮತ್ತು ಬಿ ಅನ್ನು ಕೂಡಿಸ್ರಿ 6 ಕಿತ್ರ ದೊಡ್ಡದೈತಲ್ಲ, ಅದಕ್ಕಾಗಿ 8 ಆಗುತ್ತೆ. ಆಪ್ಷನ್ ಕರೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ ಮುಂದಿನ ಕ್ವಶನನ್ನು ನಾವು ನೋಡ್ತಾ ಹೋಗೋಣ. ಎ ಬಿ ಸಿ ಡಿ ಒಂದು ಆಯತವಾಗಿದೆ. ಎ ಬಿ ಸಿ ಡಿ ಒಂದು ಆಯತವಾಗಿದೆ. ಯಾವುದು 44ನೇ ಕ್ವಶನ್ ನೋಡ್ರಿ. 44ನೇ ಕ್ವಶನ್ ಏನಪ್ಪ ಅಂದಾಗ, ಎ ಬಿ ಸಿ ಡಿ ಒಂದು ಆಯತವಾಗಿದೆ, ಅದರ ಕರ್ಣಗಳು ಓ ನಲ್ಲಿ ಸಂಧಿಸುತ್ತವೆ. ಓ ಎ ಈಸ್ ಈಕ್ವಲ್ ಟು 2z ಪ್ಲಸ್ 2 ಮತ್ತು ಓ ಡಿ ಈಸ್ ಈಕ್ವಲ್ ಟು 3z ಪ್ಲಸ್ 1 ಆದರೆ ಮೌಲ್ಯ ಎಷ್ಟಂತಂದು ಕೇಳಿದಾನ. ಇವಾಗ ಓ ಎ ಎಷ್ಟು ಕೊಟ್ಟಿದ್ದಾನ, 2z ಪ್ಲಸ್ 2. ಅದೇ ರೀತಿಯಾಗಿ ಓ ಡಿ ಎಷ್ಟು ಕೊಟ್ಟಿದ್ದಾನ, 3z ಪ್ಲಸ್ 1 ಕೊಟ್ಟಿದ್ದಾನೆ. 3z ಪ್ಲಸ್ 1 ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ನೋಡ್ಕೋಬೇಕು ನಾವು. ಓ ಎ ಇಸ್ ಈಕ್ವಲ್ ಟು ಓ ಡಿ ಅಂದಾಗ ಇಲ್ಲಿ ನಾವು ನೋಡ್ತಾ ಹೋಗ್ಬೇಕಾಗತ್ತೆ, 2z ಪ್ಲಸ್ 2 ಈಸ್ ಈಕ್ವಲ್ ಟು 3z ಪ್ಲಸ್ 1. ಇವಾಗ ನೋಡ್ಬೇಕು ನಾವು, ಇದು 2 ಈ 1 ಈ ಕಡೆ ಬಂದಾಗ -1 ಆಗುತ್ತೆ, ಈ ಕಡೆ 2 ಪ್ಲಸ್ 2z ಏನೈತಲ್ಲ ಈ ಕಡೆ ಹೋದಾಗ 3z ಮೈನಸ್ 2z. ಇವಾಗ ಏನಾಗುತ್ತೆ, 1 ಉಳಿಯುತ್ತೆ. ಇವಾಗ ಇಲ್ಲೇನು ಉಳಿಯುತ್ತೆ, 3zದಾಗ 2z ಹೋದ್ರೆ ಇಲ್ಲೇನು ಉಳಿಯುತ್ತೆ, z ಅಷ್ಟೇ ಉಳಿಯುತ್ತೆ. z ಬೆಲೆ 1. ಈ z ಬೆಲೆ 1 ಆಪ್ಷನ್ ಯಾವುದೈತೆ ಅಂದ್ರೆ 1 ಆಪ್ಷನ್ ಕರೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ 45ನೇ ಕ್ವಶನ್. ಇವಾಗ ನಾವು 46ನೇ ಕ್ವಶನನ್ನು ನೋಡ್ತಾ ಹೋಗ್ಬೇಕಾಗತ್ತೆ. 46ನೇ ಕ್ವಶನ್ ಏನಾಯ್ತಪ್ಪ ಅಂದಾಗ, ಯಾವ ರೀತಿಯಾಗಿ ಕೊಟ್ಟಾನ, ಕೆಳಗಿನ ಶ್ರೇಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಬರುವ ಅಕ್ಷರವನ್ನು ಆಯ್ಕೆ ಮಾಡಿ ಅಂತಂದ ಕೊಟ್ಟಾನ. ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಕೊಟ್ಟಿರುವಂಥ ಆಯ್ಕೆಯನ್ನು FJNR ಕ್ವಶನ್ ಮಾರ್ಕ್ ಕೊಟ್ಟಾನ. ಇಲ್ಲಿ ಮುಂದಿನ ಸಂಖ್ಯೆ ಯಾವ್ದು ಬರ್ತೈತೆ ಅಂತ ಕೊಟ್ಟಿದ್ದಾನ. ಅವಾಗ ನಾವು ಏನಿಲ್ಲ, ಸಿಂಪಲ್ ಆಗಿ ABCD ಬರ್ಕೋಬೇಕು. ABCDFGHIJKLMNOPQRSTUVWXYZ. ಇವಾಗ ನಾವು ನೋಡಬೇಕು, ಎಫ್ ಆದಕ್ಕೂ ಎಷ್ಟು ಮುಂದೆ ಹೋಗೈತಿ, ಎಫ್ ಆದಕ್ಕೂ ಜೇತನ 1 2 3 ಅಂಕಿ ದಾಟಿ 4ನೇ ಅಂಕಿ ಜೆ ಐತಿ. 4 ಸಂಖ್ಯೆ ಮುಂದೆ ಹೋಗ್ಯಾನ. ಇಲ್ಲಿ ಪ್ಲಸ್ 4 ಹೋಗೈತಿ. ಜೆ ಆದ ನಂತರ ಎನ್ಕ್ಕೆ ಬರ್ಬೇಕಾದ್ರೆ 1 2 3 4 ಸಂಖ್ಯೆ ಮತ್ತು ಪ್ಲಸ್ 4 ಸಂಖ್ಯೆ ಹೋಗ್ಯಾನ. ಎನ್ ಅದಕ್ಕೂ 6 ಬರಬೇಕಾದ್ರೆ 1 1 2 3 4 4 ಸಂಖ್ಯೆ ಆಗೈತಿ. 6 ಅದಕ್ಕೂ 4 ಸಂಖ್ಯೆ 1 2 3 4 ಫಿ. ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತೆ, ಫಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. 46ನೇದ ಫಿ ನೋಡ್ರಿ. 4 ಸಂಖ್ಯೆ ಮುಂದೆ ಮಾಡ್ಕೊತ ಹೋಗ್ಬೇಕು. ಅದೇ ರೀತಿಯಾಗಿ 47ನೇ ಕ್ವಶನನ್ನು ಯಾವ ರೀತಿಯಾಗಿ ಕೊಟ್ಟಿದ್ದಾನೆ ತಂದು ನೋಡ್ಕೊನು. ಸರ್ಕಲ್ ಅನ್ನೋ ಪದವನ್ನು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಸರ್ಕಲನ್ನು BHQBKD ಅಂತಂದು ಬರ್ದಾನ. ಅದೇ ರೀತಿಯಾಗಿ ರೇಸಿಂಗನ್ನು QB ಬರ್ದಾನ. ಮತ್ತು ಅದೇ ರೀತಿಯಾಗಿ ಥ್ರೆಡನ್ನು ಹೇಗೆ ಸಂಕೇತಿಸಲಾಗಿದೆ ಅಂತಂದು ಕೊಟ್ಟಿದ್ದಾನೆ ನೋಡ್ರಿ. ಇವಾಗ ನೀವು ಇಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ. ಸರ್ಕಲ್ CIRCLE
ಇದನ್ನು ಹೆಂಗೆ ಬರ್ದಾನವ ಬಿ ಎಚ್ ಕ್ಯೂ ಬಿ ಕೆ ಡಿ ಅಂತಂದು ಬರ್ದಾನ. ಇವಾಗ ನೋಡ್ರಿ ಒಂದು ಅಕ್ಷರ ಒಂದು ಮೈನಸ್ ಮಾಡ್ಯಾನ, ಇಲ್ಲೂ -1 ಮಾಡಿದಾನ, ಇಲ್ಲಿ ನೋಡ್ರಿ ಇಲ್ಲೂ -1 ಮಾಡಿದಾನ, ಕೆಳಗೆ ಇಲ್ಲೂ ನೋಡ್ರಿ -1 ಮಾಡಿದಾನ, ಇಲ್ಲೂ -1 ಮಾಡಿದಾನ, ಇಲ್ಲೂ -1 ಮಾಡಿದಾನ. ಈ ಇದ್ದಿದ್ದು ಹಿಂದೆ ಏನು ಡಿ, ಅದೇ ರೀತಿಯಾಗಿ ಎಲ್ ಹಿಂದೆ ಏನೈತಿ ಕೆ ಕೊಟ್ಟ ನೋಡ್ರಿ, ಅದೇ ರೀತಿಯಾಗಿ ಸಿ ಹಿಂದೆ ಬಿ ನೋಡ್ರಿ ಯಾವ ರೀತಿಯಾಗಿ ಕೊಟ್ಟಿದ್ದಾನೆ. ಇವಾಗ ಇದನ್ನ ಹಂಗೆ ಬರಿಬೇಕಂತಂದು ಕೊಟ್ಟಿದ್ದಾನೆ ನೋಡ್ರಿ, THREAD ಥ್ರೆಡ್ ಅನ್ನೋದು ಹೆಂಗೆ ಬರಿಬೇಕಂತಂದು ಕೊಟ್ಟಿದ್ದಾನೆ ನೋಡ್ರಿ. ಈ ಟಿ ಹಿಂದಿನ ಅಕ್ಷರ ಯಾವುದು ಎಸ್, ಹೌದ್ರಿ, -1 ಮಾಡಿದೆ. ಎಚ್ ಹಿಂದಿನ ಅಕ್ಷರ ಯಾವುದು ಜಿ, ಅದೇ ರೀತಿ ಆರ್ ಹಿಂದಿನ ಅಕ್ಷರ ಯಾವುದು ಕ್ಯೂ, ಈ ಹಿಂದಿನ ಅಕ್ಷರ ಯಾವುದು ಡಿ, ಎ ಹಿಂದಿನ ಅಕ್ಷರ ಅಂದಾಗ 26ನೇ ಅಕ್ಷರ ಜಡ್, ಅದೇ ರೀತಿಯಾಗಿ ಡಿ ಹಿಂದಿನ ಅಕ್ಷರ ಏನಾಗುತ್ತೆ ಸಿ. ಇವಾಗ ನಾವು ಆಪ್ಷನ್ಸ್ ನೋಡಬೇಕು, ಎಸ್ ಜಿ ಕ್ಯೂ ಡಿ ಜೆಡ್ ಸಿ. ಆಪ್ಷನ್ ನಮ್ಗೆ 4ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡ್ರಿ, 4ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸಿಂಪಲ್ ಆಗಿ ನಾವು ಇಂಥವು ಬಂದಾಗ ಪಟ್ನ ನಾವು ABCDಯನ್ನು ಬರೆದಿಟ್ಕೊಂಡ್ರೆ ನಮ್ಗೆ ಅಗದಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇವಾಗ ನೋಡ್ರಿ ಕೆಳಗಿನ ಪದಗಳನ್ನು ಇಂಗ್ಲೀಷ್ ನಿಘಂಟಿನ ಕ್ರಮದಲ್ಲಿ ಜೋಡಿಸಿದರೆ, 48ನೇ ಕ್ವಶನ್ ಯಾವ ರೀತಿ ಕೊಟ್ಟಾನ, ಇಂಗ್ಲೀಷ್ ನಿಘಂಟಿನಲ್ಲಿ ಕ್ರಮದಲ್ಲಿ ಜೋಡಿಸಿದರೆ ಮೊದಲ ಬರುವ ಪದ ಯಾವುದಂತಂದು ಕೊಟ್ಟಿದ್ದಾನೆ. ಈಗ ನೋಡ್ರಿ 4 ಸಂಖ್ಯೆ ಕೊಟ್ಟಿದ್ದಾನೆ, 1 ಊಲ, ಅದೇ ರೀತಿಯಾಗಿ ರೇನ, ಅದೇ ರೀತಿಯಾಗಿ ಫೈರ್, ಸರ್ಬ, ಅದೇ ರೀತಿಯಾಗಿ ಫಾರ್ಮ್. ಇವಾಗ ಇಂಗ್ಲೀಷ್ ನಿಘಂಟಿನಾಗ ಯಾವುದು ಮೊದಲು ಪದ ಬರುತ್ತೆ ತಂದು ಕೊಟ್ಟಿದ್ದಾನೆ ನೋಡ್ರಿ. ಇದು W ಐತಿ, ಇದು R ಐತಿ, ಇದು F ಐತಿ, ಇದು F ಐತಿ. ಇವಾಗ ನೋಡ್ತಾ ಹೋಗ್ಬೇಕು ನಾವು, FARM, ಅದೇ ರೀತಿಯಾಗಿ FIRE ಫೈರ್. ಇವಾಗ ನೋಡ್ಬೇಕು ನಾವು ಯಾವ್ದು ಮೊದಲು ಬರುತ್ತಪ್ಪ ಅಂದ್ರೆ ಇಂಗ್ಲೀಷ್ ನಿಘಂಟಿನ್ಯಾಗ FARM ಫಾರ್ಮ್ ಐತಲ್ಲ, ಇದು ಮೊದಲು ಬರುತ್ತೆ. ಆಪ್ಷನ್ 1 ಕರೆಕ್ಟ್ ಆಗುತ್ತೆ, ಆಪ್ಷನ್ 1 ನಮಗೆ ಆನ್ಸರ್ ಕರೆಕ್ಟ್ ಆಗುತ್ತೆ. ಆಪ್ಷನ್ ಎ ಅಥವಾ 1 ನಮ್ಗೆ ಕರೆಕ್ಟ್ ಆಗುತ್ತೆ. ಅವರು ಆಪ್ಷನ್ 3 ಕೊಟ್ಟಾರೆ ಫೈರ್, ಇದು ನಮ್ಗೆ ಆಪ್ಷನ್ ರಾಂಗ್ ಆಗುತ್ತೆ. ಅದೇ ರೀತಿಯಾಗಿ ನಾವು ಮುಂದಿನ ಕ್ವಶನನ್ನು ನೋಡ್ತಾ ಹೋಗ್ಬೇಕಾಗುತ್ತೆ. ಮುಂದಿನ ಕ್ವಶನ್ ಯಾವುದಪ್ಪ ಅಂದಾಗ 49ನೇ ಕ್ವಶನ್, ಈ ಕೆಳಗಿನ ಸಂಬಂಧವನ್ನು ಗಮನಿಸಿ. DC ಅಂದರೆ ಎಷ್ಟು ಕೊಟ್ಟಾನ, 43 ಕೊಟ್ಟಾನ. ಅದೇ ರೀತಿಯಾಗಿ ಸಮಾನುಪಾತ ID ಅಂದ್ರೆ HG ಕೊಟ್ಟಾನ, ಮತ್ತು ಸಮಾನುಪಾತ ಎಷ್ಟು ಕೊಟ್ಟಿದ್ದಾನ. ಇನ್ನು ಮುಂದೆ ಯಾವ ರೀತಿಯಾಗಿ ಇದನ್ನು ಕಂಡುಹಿಡಿಬೇಕಂತಂದು ನೋಡ್ತಾ ಹೋಗೋಣ. ನಾವು ಇವಾಗ 50ನೇ ಕ್ವಶನನ್ನು ನೋಡ್ತಾ ಹೋದಾಗ 50ನೇ ಕ್ವಶನ್, ಈ ಕೆಳಗಿನ ಸಂಬಂಧಗಳನ್ನು ಗಮನಿಸಿ. DC ಅಂದರೆ ಎಷ್ಟು ಕೊಟ್ಟಿದ್ದಾನ, 43 ಕೊಟ್ಟಿದ್ದಾನ. ಅದೇ ರೀತಿಯಾಗಿ ಸಮಾನುಪಾತ ID ಅಂದರೆ ಎಷ್ಟು ಕೊಟ್ಟಾನ, 94 ಕೊಟ್ಟಾನ. ಅನುಪಾತ ಎಷ್ಟು ಕೊಟ್ಟಿದ್ದಾನ, ಸಮಾನುಪಾತ HG ಅಂದ್ರೆ ಕಂಡು ಹಿಡಿಬೇಕು ನಾವು, HG ಎಷ್ಟು ಕೊಟ್ಟಿದ್ದಾನ, HG ಕಂಡು ಹಿಡಿಯಂದ. ಇವಾಗ ನೋಡ್ರಿ ಡಿ ಅಂದ್ರೆ 4, ಸಿ ಅಂದ್ರೆ 3 ಕೊಟ್ಟಿದ್ದಾನೆ ನೋಡ್ರಿ. ಆ್ಯಸ್ ಇಟ್ ಈಸ್ ಇದು ಸೀರಿಯಲ್ ಆಗಿ 4ನೇ ನಂಬರ್ ಬರುತ್ತೆ, ಇದು 3ನೇ ನಂಬರ್ ಬರುತ್ತೆ, ಇದು 9ನೇ ನಂಬರ್ ಬರುತ್ತೆ, ಇದು 4ನೇ ನಂಬರ್ ಬರುತ್ತೆ. ಅದೇ ರೀತಿಯಾಗಿ ನಾವು ಎಚ್ ಎಷ್ಟನೇ ನಂಬರ್ ಬರುತ್ತೆ ಮತ್ತು ಜಿ ಎಷ್ಟನೇ ನಂಬರ್ ಬರುತ್ತಾನ ನೋಡ್ಕೊತ ಹೋಗ್ಬೇಕು ನಾವು. ಇಲ್ಲಿ ನೋಡ್ರಿ 1 2 3 4 5 6 7 8, ಎಚ್ 8 ಬರುತ್ತೆ, ಜಿ 7 ಬರುತ್ತೆ. ಎಚ್ 8 ಬರುತ್ತೆ, ಜಿ 7 ಬರುತ್ತೆ. ನಮಗೆ ಇವಾಗ ಕರೆಕ್ಟ್ ಆನ್ಸರ್ 8 ಮತ್ತು 7 ಆಗುತ್ತೆ. 8 ಮತ್ತು 7 ನಮ್ಮದು ಇಲ್ಲಿ ಆಪ್ಷನ್ 4 ಐತಲ್ಲ, ಇದು ಕರೆಕ್ಟ್ ಆಗುತ್ತೆ ನೋಡ್ರಿ. ಅವರು ಉತ್ತರ 86 ಅಂತಂದು ರಾಂಗ್ ಆನ್ಸರ್ ಕೊಟ್ಟಿದ್ದಾರೆ.
ನೀವು ನೋಡ್ತಾ ಹೋಗ್ಬೇಕಾಗತ್ತೆ. ರಾಂಗ್ ಆನ್ಸರನ್ನು ಯಾವತ್ತೂ ಕರೆಕ್ಟ್ ನೋಡ್ಕೋಬೇಕು. ಅಗದಿ ಸಿಂಪಲ್ ಆಗೈತಿ. ಇದೇ ರೀತಿಯಾಗಿ ನಾವು ಕ್ವಶನ್ ಪೇಪರನ್ನು ಬಿಡಿಸ್ತಾ ಹೋಗ್ತೀವಿ. ಅಗ್ನಿವೀರರಿಗೆ ಅಗದಿ ಸುಲಭವಾಗಿ ಬಿಡಿಸ್ತಾ ಹೋಗ್ತೀನಿ, ನೀವು ನೋಡಬೇಕು. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ.